ಏಪ್ರಿಲ್ 9ರಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ನಡೆಯುತ್ತೆ. ಶಾಮನೂರು ಮೊಮ್ಮಗನ್ಗೆ ಟಿಕೆಟ್ ಸಿಕ್ಕಿರುವಂತದ್ದು. ಇವತ್ತು ನಾಮಪತ್ರವನ್ನ ಸಲ್ಲಿಸುತ್ತಾರೆ ಸಮರ್ಥ ಶಾಮನೂರು. ಶಾಮನೂರು ಮೊಮ್ಮಗನಿಗೆ ಟಿಕೆಟ್ ಸಿಕ್ಕಿದೆ. ಇವತ್ತು ನಾಮಪತ್ರ ಸಲ್ಲಿಸುತ್ತಾರೆ ಸಮರ್ಥ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಮರ್ಥ ಶಾಮನೂರು ನಾಮಪತ್ರ ಸಲ್ಲಿಸುತ್ತಾರೆ. ದಾವಣಗೆರೆ ನಗರ ದೇವತೆ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿರುವಂತದ್ದು. ಅದಾದ್ಮೇಲೆ ಮೆರವಣಿಗೆ ಮೂಲಕ ಬಂದು ನಾಮಪತ್ರ ಸಲ್ಲಿಸುತ್ತಾರೆ ಸಮರ್ಥ ಶಾಮನೂರು. ಆಗ ಸಿಎಂ ಸಿದ್ದರಾಮಯ್ಯನವರು, ಡಿಕೆಶಿ ಅವರು ಕೂಡ ಅವರೊಂದಿಗೆ ಭಾಗಿಯಾಗ್ತಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪ ಅವರ ಉತ್ತರಾಧಿಕಾರಕ್ಕಾಗಿ ನಡೀತಾ ಇರುವಂತಹ ಪೈಪೋಟಿ ಅಂತ ಹೇಳ್ಬಹುದು. ವಂಶ ಪಾರಂಪರ್ಯವಾಗಿ ಅಥವಾ ಸಾಂಪ್ರದಾಯಿಕವಾಗಿ ಯಾರು ಉತ್ತರಾಧಿಕಾರಿ ಅನ್ನುವಂಥದ್ದು ಈಗ ಸಮರ್ಥ ಶಾಮನೂರು ಅವರಿಗೆ ಅವಕಾಶ ಸಿಕ್ಕಿರುವಂಥದ್ದು. ಯಾಕಂದ್ರೆ ಶಾಮನೂರು ಅವರ ಫ್ಯಾಮಿಲಿಯಲ್ಲಿ ಒಬ್ರು ಅವರ ವಂಶದ ಕುಡಿ, ಹಾಗಾಗಿ ಅವರಿಗೆ ಟಿಕೆಟ್ ಸಿಕ್ಕಾಯ್ತು. ಈಗ ಇವತ್ತು ನಾಮಿನೇಷನ್ ಸಲ್ಲಿಸ್ತಾರೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಅವರೊಟ್ಟಿಗಿರ್ತಾರೆ, ಡಿ.ಕೆ. ಶಿವಕುಮಾರ್ ಅವರು ಕೂಡ ಇರ್ತಾರೆ. ಸಾಕಷ್ಟು ಅಡೆತಡೆಗಳಲ್ಲಿ ಇವತ್ತು ಟಿಕೆಟ್ ಘೋಷಣೆ ಆಗಿರುವಂತದ್ದು. ನಾಮಪತ್ರ ಸಲ್ಲಿಕೆಗೆ ಕೂಡ ಇವತ್ತು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಈ ತಲೆನೋವು ಒಂದ್ ರೀತಿಯಾಗಿ ಕಾಡ್ತಾ ಇತ್ತು. ಈ ಕಡೆ ಮುಸ್ಲಿಂ ಮುಖಂಡರುಗಳು ಜಮೀರ್ ಅಹ್ಮದ್ ಖಾನ್ ಅವರು, ಆ ಕಡೆ ಎಸ್ ಮಲ್ಲಿಕಾರ್ಜುನ್ ಅವರು, ಒಂದ್ ರೀತಿಯಾಗಿ ಪೈಪೋಟಿ ನಡೀತಾ ಇತ್ತು. ಇನ್ನು ಬಾಗಲಕೋಟೆ ವಿಚಾರದಲ್ಲೂ ಕೂಡ ಅದೇ ರೀತಿಯಾಗಿ ಮೇಟಿ ಕುಟುಂಬದಲ್ಲೇ ಒಮ್ಮತ ಇರಲಿಲ್ಲ. ಎಲ್ಲ ಅಡೆತಡೆಗಳನ್ನ ದಾಟಿ ಟಿಕೆಟ್ ಸಿಕ್ಕಾಯ್ತು. ಮೇಟಿ ಕುಟುಂಬಕ್ಕೂ ಕೂಡ, ಈ ಕಡೆ ಶಾಮನೂರು ಕುಟುಂಬಕ್ಕೂ ಕೂಡ. ಈಗ ಏಪ್ರಿಲ್ 9ರಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎಲೆಕ್ಷನ್ ನಡೆಯುತ್ತೆ.